ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಮನೆಯಿಂದ ಬಂದ್ಯಾ? ಇಲ್ಲ ಗೆಳೆಯ, ಚೆಕಪ್ಗೆ ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ. ಅಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಏನಂದ್ರು ಡಾಕ್ಟ್ರು? ಏನಿಲ್ಲ ಗೆಳೆಯ, ನಥಿಂಗ್ ಟು ವರಿ, ಇನ್ ಸ್ವಲ್ಪ ದಿವಸದಲ್ಲೇ ಆರಾಮಾಗಿರ್ತೀರಾ, ನಾರ್ಮಲ್ ಆಗಿರ್ತೀರಾ ಅಂದ್ರು. ಸ್ವಲ್ಪ ರೆಸ್ಟ್ ತಗೋಬೇಕಂತ ಅಷ್ಟೇ. ಆಸ್ಪತ್ರೆಯಿಂದ ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ರೆಸ್ಟ್ ತಗೊಳತ್ತಾನೆ. ಅಪ್ಪ ಅಲೋ, ಮನೇಲಿ ರೆಸ್ಟ್ ಅಂತ ಕೂತಿದ್ರೆ ರೆಸ್ಟ್ ಹಿಡಿದು ಬಿಡ್ತೀವಿ ಅಷ್ಟೇನೆ. ಅಲ್ಲ, ಇಷ್ಟಕ್ಕೂ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ? ಏನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನ? ನಿನ್ ಜೊತೆ ಆರಾಮಾಗಿ ಕೂತಿದ್ದೀನಿ ತಾನೆ. ಇದು ಒಂಥರ ರೆಸ್ಟೇನೆ. ಕರೆಕ್ಟ್, ನೀನ್ ಹೇಳೋದು ಸರಿ. ಆದ್ರೂ ನೋಡಿ, ನಿನ್ ಏನು ಹೇಳಕ್ ಬರಬೇಡ. ನೋಡ ಗೆಳೆಯ, ನಿಜ ಹೇಳಬೇಕು ಅಂದ್ರೆ ಈ ದೇಹಕ್ಕಾಗೋ ಸುಸ್ತಿಗಿಂತ ಮನಸ್ಸಿಗಾಗೋ ಸುಸ್ತಿದೆಯಲ್ಲ, ತುಂಬಾ ಹಿಂಸೆ ಕೊಡುತ್ತೆ ಕಣ. ಅಂದ್ರೆ ನಿಮ್ಮನ್ನೆಲ್ಲ ನೋಡಿದೆ, ಸ್ಪೆಷಲಿ ನಿನ್ನನ್ನು ನೋಡಿದೆ, ನಿನ್ನ ಹತ್ರ ಮಾತಾಡದೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಕೇಳದೆ ಬಂದ್ಬಿಟ್ಟೆ. ಅದಿರ್ಲಿ, ನೀನ್ ಹೇಗಿದ್ಯಾ? ನಿನ್ನ ಸಿಚುವೇಶನ್ ಹೇಗಿದೆ? ನನ್ನ ಸಿಚುವೇಶನ್ ನನಗೇನಾಗಿದೆಯೋ ಅದೇನಪ್ಪ, ಸತ್ಯ ಹೇಳಿದ್ನಲ್ಲ, ಅದಾದ್ಮೇಲೆ ಏನೇನಾಯ್ತು? ಏನ್ ಬೆಳವಣಿಗೆ ಆಯ್ತು? ಏನ್ ಡಿಸಿಷನ್ ತಗೊಂಡೆ? ಜಯದೇವ್ ಹತ್ರ ಏನಾದ್ರು ಮಾತಾಡ್ದೇನೋ? ಮಾತಾಡ್ದೆ. ಬೇರೆ ಏನಾದರೂ ಡಿಸಿಷನ್ ತಗೊಳ್ಳೋದಕ್ಕೆ ನನ್ನ ಸೆಂಟಿಮೆಂಟ್ ಕಟ್ ಆಗ್ತಾ ಇದೆ. ತಪ್ಪಾಗಿರೋದು ಕಣ್ಣು ಕಾಣಿಸ್ತಾ ಇದೆ, ಈ ಬುದ್ಧಿಗೆ ಅರ್ಥ ಆಗ್ತಾ ಇದೆ, ಆದರೆ ಮನಸ್ಸು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ತಮ್ಮ ಅನ್ನೋ ಸೆಂಟಿಮೆಂಟು ಎಲ್ಲೋ ಮೂಲೆಯಲ್ಲಿ ಸ್ಟ್ರಾಂಗ್ ಆಗಿ ಅಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಕಣ. ಅದಕ್ಕೆ ಅವನಿಗೆ ಬೈದು ಬುದ್ಧಿ ಹೇಳಿ ತಿದ್ಕೊಳ್ಳೋದಕ್ಕೊಂದು ಕೊನೆ ಅವಕಾಶ ಕೊಟ್ಟಿದ್ದೇನೆ. ಅಲ್ಲ ಕಣೋ ಗೆಳೆಯ, ಅವ್ನು ತಿದ್ದುಕೋತಾನೆ ಅಂತ ಅನ್ಸುತ್ತಾ? ಖಂಡಿತ ಬದಲಾಗ್ತಾನೆ ಕಣ. ಈ ಪ್ರೀತಿ ಅನ್ನೋದಿದೆಯಲ್ಲ, ಅದು ಕಲ್ಲು ಮನಸ್ಸನ್ನ ಕರಗಿಸುತ್ತೆ, ಎಂಥ ಮನುಷ್ಯನು ಬದಲಾಯಿಸುತ್ತೆ. ಅದಕ್ಕೋಸ್ಕರನೇ ಅವನಿಗೆ ನೀನು ಆಫೀಸಿಗೆ ಬರೋದು ಬೇಡ, ಮನೇಲೇ ಇದ್ದು ಮಲ್ಲಿ ನೋಡ್ಕೊ ಅಂತ ಹೇಳಿದ್ದೀನಿ. ಅವನು ಮಲ್ಲಿ ಜೊತೆ ಇದ್ದರೆ ಅದರ ಪರಿಣಾಮ ಅವನ ಮೇಲೆ ಬೀರುತ್ತೆ. ಖಂಡಿತ ಅವನ ಬಿಹೇವಿಯರಲ್ಲಿ ಚೇಂಜ್ ಕಂಡೇ ಕಾಣುತ್ತೆ. ಇಷ್ಟೆಲ್ಲ ಆಗಿನೂ ಅವನಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜ ಆಗಿದ್ರೆ ಅವ್ನು ಖಂಡಿತ ಬದಲಾಗ್ತಾನೆ. ಇಲ್ಲೇ ಇದ್ರೆ ಮುಂದಕ್ಕೆ ನೋಡೋಣ ಏನು ಮಾಡೋದು ಅಂತ. ಒಂದೊಂದ್ಸತಿ ಶಿಕ್ಷೆ ಅನ್ನೋದು ಬದಲಾಗೋ ಅವಕಾಶನ ಕಿತ್ಕೊಂಡ್ಬಿಡುತ್ತೆ. ಹಾಗಾಗದೇ ಇರಲಿ ಅಂತಷ್ಟೇ. ನೀನು ಹೇಳ್ತಾ ಇರೋದು ಕರೆಕ್ಟೇ ಕಣ. ಶಿಕ್ಷೆಗಿಂತ ಕ್ಷಮೆ ತುಂಬಾನೇ ದೊಡ್ಡದು. ಆದರೆ ಅದು ಇನ್ನೊಬ್ಬರಿಗೆ ಅಡ್ವಾಂಟೇಜ್ ಆಗಬಾರ್ದು. ನೀನು ಹೇಳ್ದಂಗೆ ನೋಡೋಣ ಬಿಡು. ಒಂದು ವೇಳೆ ಅವನು ಬದಲಾಗ್ತಾನೆ ಅಂದರೆ ಖುಷಿನೇ ಅಲ್ವಾ? ನಮಗೂ ಅದೇ ತಾನೇ ಬೇಕಾಗಿರೋದು. ಅಫ್ಕೋರ್ಸ್, ಲೆಟ್ಸ್ ಹೋಪ್. ಹೋಪ್ ಇಸ್ ದ ಓನ್ಲಿ ಥಿಂಗ್. ಅದರ ಮೇಲೆ ತಾನೇ ಅವಕಾಶಗಳು, ಸಾಧ್ಯತೆಗಳು ನಿಂತಿರೋದು. ನಿಜ ಗೆಳೆಯ. ಅಪೇಕ್ಷಾ, ವಾಟ್ಸ್ ಯುವರ್ ಪ್ರಾಬ್ಲಮ್? ಯಾಕೆ ಸುಮ್ಮನೆ ನನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ? ನಾನು ಏನು ಮಾಡಿದೆ? ಇದೇ ನಿಮ್ ಪ್ರಾಬ್ಲಮ್. ನೀವ್ ಏನ್ ಮಾಡಿದ್ರಿ ಅಂತಾನೆ ನಿಮಗ್ ಗೊತ್ತಿರಲ್ಲ. ಏನು ಆಗೇ ಇಲ್ಲ ಅನ್ನೋ ತರ ಆರಾಮಾಗಿದ್ಬಿಡ್ತೀರಾ. ಸ್ವಲ್ಪ ನನ್ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಪಾರ್ಥ, ನನ್ ಕಷ್ಟ ಏನು ಅಂತ ಅರ್ಥ ಆಗತ್ ನಿಮ್ಗೆ. ಫೈನ್, ಅದೇನು ಅಂತ ಹೇಳಿ. ಅದನ್ನು ನಾನೇ ಹೇಳ್ಬೇಕಾ ನಿಮ್ಗೆ? ನಿಮಗ್ ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ನೀವು ಮೊದ್ಲಿನ ತರ ಇದ್ದೀರಾ? ಒಂದಿನ ಚೆನ್ನಾಗಿರ್ತೀರಾ, ಒಂದಿನ ಚೆನ್ನಾಗಿರಲ್ಲ. ಮನೇಲಿ ಎಲ್ಲರ ಜೊತೆನೂ ಚೆನ್ನಾಗಿರ್ತೀರಾ, ಬಟ್ ನನ್ ಜೊತೆ ಫುಲ್ ಸೀರಿಯಸ್ ಆಗ್ಬಿಡ್ತೀರಾ. ಏನೋ ಆಕಾಶನ ತಲೆ ಮೇಲೆ ಬಿದ್ದಿರೋ ಹಾಗೆ. ನನ್ ಜೊತೆ ಚೆನ್ನಾಗಿರೋದಕ್ಕೆ, ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ನಿಮ್ದು? ಗಾಡ್, ಯಾಕೊಂದು ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಿ? ನೋಡಿ, ಆ ಥರ ಎಲ್ಲ ಏನೂ ಆಗಿಲ್ಲ. ಐ ಆಮ್ ಫೈನ್. ಓ, ಏನೂ ಇಲ್ಲ ಅಲ್ವಾ ಪಾರ್ಥ? ನಾನ್ ನೋಡ್ತಾ ಇರೋದು ನಿಮ್ಮನ್ನ. ಮೊದ್ಲಿದ್ದ ಪಾರ್ಥನೇ ಬೇರೆ, ನೀವೇ ಬೇರೆ. ನಿಮ್ಮಿಬ್ರು ಮಧ್ಯೆ ತುಂಬಾನೇ ಡಿಫ್ರೆನ್ಸ್ ಇದೆ. ನಿಮ್ಮನ್ನ ಲವ್ ಮಾಡಿ ಬೇರೆ ಯಾವ್ದೋ ವ್ಯಕ್ತಿನ ಮದುವೆ ಆಗಿರೋ ಫೀಲ್ ಆಗ್ತಿದೆ ನನಗೆ. ಅಷ್ಟು ಚೇಂಜ್ ಆಗಿದ್ದೀರಾ ನೀವು. ನಾನ್ ಪ್ರೀತಿ ಮಾಡಿದ ಪಾರ್ಥ ಹೀಗಿರ್ಲಿಲ್ಲ. ಮದುವೆ ಆಗಿದ್ದು ಏನೋ ದೊಡ್ಡ ಟ್ರಾಜಿಡಿ ಆಗಿರೋ ತರ ಇರ್ತೀರಾ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಪಾರ್ಥ? ಈ ಸೌಭಾಗ್ಯಕ್ಕೆನ ನಾನು ನಿಮ್ಮನ್ನ ಪ್ರೀತಿ ಮದುವೆ ಆಗಿದ್ದು. ನೋಡಿ, ಮತ್ತೆ ಸೈಲೆಂಟ್. ಏನಾದ್ರೂ ಹೇಳಂಗಿಲ್ಲ, ಬಿಡಂಗಿಲ್ಲ, ಈ ತರ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತೀರಾ. ಈ ಸೈಲೆನ್ಸ್ ಪಾರ್ಥ ನನಗೆ ಕಷ್ಟ ಆಗ್ತಾ ಇರೋದು. ಏನಾದ್ರೂ ಮಾತಾಡಿ, ಯಾಕೆ ಈ ತರ ಸೈಲೆಂಟ್ ಆಗಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಏನು ಅಂತ ಮಾತಾಡಿ. ಎಲ್ಲದೂ ನೀವೇ ಮಾತಾಡದೇ ಇರಲ್ಲ. ಸೊ ನಿಮ್ಮ ಹತ್ರ ಏನೇ ಮಾತಾಡಿದ್ರು ಇಟ್ಸ್ ಯೂಸ್ಲೆಸ್. ಅಂದ್ರೆ ನಾನು ಹೀಗೆ ಮಾತಾಡ್ತಿದ್ದೀನಿ ಅಂತ ನೀವು ಸುಮ್ಮನೆ ಎದ್ಬಿಡ್ತೀರಾ? ಓ, ಏನೂ ಯೂಸ್ ಇಲ್ವಾ? ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ನಿಮ್ಗೆ. ಅಲ್ಲ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ?
ನೋಡಿ ನೀವು ಈ ಥರ ಮಾತಾಡಿದ್ರೆ ನಾನು ಹೇಗೆ ರಿಯಾಕ್ಟ್ ಮಾಡಲಿ? ಆ ಥರ ಎಲ್ಲ ಏನೂ ಆಗಿಲ್ಲ. ಐಮ್ ಜಸ್ಟ್ ಫೈನ್. ಅದು ನೀವ್ ಹೇಳೋದಲ್ಲ, ನನಗನ್ಸ್ಬೇಕು. ಆ ತರದೊಂದು ಫೀಲ್ ಅನ್ನ ನೀವು ನನಗ್ ಕೊಡ್ಬೇಕು. ಓಕೆ, ನೀವು ಫೈನ್ ಆಗಿದ್ದೀರಾ ಅಂತ, ಬಟ್ ನನಗೆ ಆಗ ಅನಿಸ್ತಾ ಇಲ್ವಲ್ಲ. ಯು ಆರ್ ನಾಟ್ ಎಟ್ ಆಲ್ ಫೈನ್ ಅಂತ ಅನಿಸ್ತಿದೆ ನನಗೆ. ನೋಡಿ, ನೀವು ನನ್ನ ಸುಮ್ಮನೆ ಬ್ಲೇಮ್ ಮಾಡಬೇಡಿ. ನಾನು ಸುಮ್ಮನೆ ಇರೋದಿಲ್ಲ. ಯಾವ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಇಷ್ಟು ಚೇಂಜ್ ಆಗಿದ್ದೀರಾ. ನೀವು ನಿಮ್ಮ ಬಿಹೇವಿಯರು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲದೂ ಚೇಂಜ್ ಆಗೋಗಿದೆ. ಒಟ್ಟಲ್ಲಿ ನೀವೇ ಚೇಂಜ್ ಆಗೋಗಿದ್ದೀರಾ. ಅಪೇಕ್ಷೆ, ಸಾರಿ, ನನ್ನ ಕೋಪ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ರೂಢಾಗಿ ಮಾತಾಡ್ಬಿಟ್ಟೆ. ಐಮ್ ರಿಯಲಿ ಸಾರಿ. ಓಹ್, ಹೇಳೋದೆಲ್ಲ ಹೇಳಿ ಈಗ ಸಮಾಧಾನ ಮಾಡೋದಕ್ ಬಂದ್ರಾ? ನೀವು ಸಾರಿ ಕೇಳಿದ್ರೆ ನಾನು ಕರ್ಗೋಗ್ಬಿಡ್ತೀನಾ? ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದ್ದೀರಾ? ನಾನು ಸಾರಿ ಅಂತ ಹೇಳಿದ್ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀನಿ. ಮತ್ತೆ ಹಾಗೆಲ್ಲ ಹೇಳಿದ್ರೆ ಕೋಪ ಬರ್ತಾ ಇರುತ್ತಾ ಪಾರ್ಥ? ನನ್ನ ಮಾತು, ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ? ನೀವ್ ಹೇಗೆ ಹೇಳ್ತಿದ್ದೀರಾ ಅಂದ್ರೆ ನಾನು ಪೂರ್ತಿ ಕೆಟ್ಟೋಳ ಆಗ್ಬಿಟ್ಟಿದ್ದೀನಿ ಅನ್ನೋ ತರ ಹೇಳ್ತಿದ್ದೀರಾ. ನೋಡಿ, ನಾನು ಆ ಥರ ಹೇಳಲಿಲ್ಲ. ನಿಮ್ಮಲ್ಲೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳಿದೆ ಅಷ್ಟೇ. ಸುಮ್ಮನೆ ಹೇಳೋದೆಲ್ಲ ಹೇಳಿ ಬೆಣ್ಣೆ ಹಚ್ಚೋದಕ್ಕೆ ಬರಬೇಡಿ ನೀವೀಗ. ನನಗೆ ಗೊತ್ತು ನೀವ್ ಯಾವ ಅರ್ಥದಲ್ಲಿ ಹೇಳಿದೀರಾ ಅಂತ. ನಾನೇನ್ ಅದನ್ನ ಅರ್ಥ ಮಾಡ್ಕೊಳ್ದಾರೋ ಅಂತ ದಡ್ಡಿ ಏನಲ್ಲ. ನನಗೂ ಎಲ್ಲ ಅರ್ಥ ಆಗತ್ತೆ. ದೇವ್ರು ನನಗೂ ಬುದ್ಧಿ ಅನ್ನೋದು ಕೊಟ್ಟಿದ್ದಾನೆ. ಮದುವೆ ಆಗಿದ್ದೇ ಆಗಿದ್ದು. ಎಲ್ಲರೂ ನನ್ನನ್ನ ಹೇಗ್ ನೋಡ್ತಿದ್ದಾರೆ ಅಂದ್ರೆ ಎಲ್ಲರೂ ನನ್ನ ನೋಡೋ ರೀತಿನೇ ಚೇಂಜ್ ಆಗ್ಬಿಟ್ಟಿದೆ. ಅಕ್ಕ, ಅಮ್ಮ, ಅಪ್ಪ ಯಾರು ನನ್ನ ಜೊತೆ ಮಾತಾಡಿಸ್ತಾ ಇಲ್ಲ. ನಾನೊಬ್ಳು ಇದ್ದೀನಿ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಕಡೆ ಅಣ್ಣ ಅತ್ತಿಗೆನೂ ನಮಗ್ ಸಪೋರ್ಟ್ ಮಾಡ್ಲಿಲ್ಲ. ಆದ್ರೆ ನಾನು ನಿಮ್ ಜೊತೆ ಬಂದೆ. ಯಾಕೆ ಹೇಳಿ? ನೀವಿದ್ದೀರಾ ಅನ್ನೋ ಧೈರ್ಯಕ್ಕೆ. ಆದ್ರೆ ನೀವು ನನ್ನನ್ನು ಅವ್ರ ತರನೇ ಟ್ರೀಟ್ ಮಾಡ್ತಿದ್ದೀರಾ ಅಲ್ವಾ? ನಾವ್ ಯಾರನ್ನ ನಂಬಿರ್ತೀವೋ, ಯಾರ ಮೇಲೆ ಡಿಪೆಂಡ್ ಆಗಿರ್ತೀವೋ ಅವರೇ ನಮ್ಗೆ ಈ ತರ ಮಾಡ್ಬಿಟ್ರೆ ಮನ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮ್ಗೆ? ಹೇಳಿ ಪಾರ್ಥ, ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ನಾನು ಎಲ್ಗೆ ಹೋಗ್ಲಿ, ಏನ್ ಮಾಡ್ಲಿ? ಪ್ಲೀಸ್ ಕಣ್ರಿ, ಸಮಾಧಾನ ಮಾಡ್ಕೊಡಿ. ನೋಡಿ, ಯಾರಾದ್ರೂ ನೋಡಿದ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಅದ್ರಲ್ಲೂ ನಾವು ಈಗಷ್ಟೇ ಮದುವೆ ಆಗಿದೀವಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್. ನಾನೇನ್ ಅರ್ಥ ಮಾಡ್ಕೊಳ್ಳೋದು? ಫಸ್ಟ್ ನೀವ್ ಅರ್ಥ ಮಾಡ್ಕೊಳ್ಳಿ. ನನ್ ಸ್ವಲ್ಪ ಯಾಕೆ ಅರ್ಥ ಆಗ್ತಿಲ್ಲ ಪಾರ್ಥ ನಿಮ್ಗೆ? ನೀವು ಎಲ್ಲಾರ ತರನೇ ಬಿಹೇವ್ ಮಾಡ್ತಿದ್ದೀರಾ. ಅಪೇಕ್ಷಾ, ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಓಕೆ, ನೀವು ಹೇಳ್ದಾಗ ನಾನು ಇರ್ತೀನಿ. ಓಕೆ, ಈಗ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.